ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ನಾವು ತಿಂಗಳ ಲಕ್ಷ ಹಣನ ಸಂಪಾದನೆ ಮಾಡ್ಬೋದಾ? ಯೂಟ್ಯೂಬಲ್ಲಿ ಅಷ್ಟೊಂದು ಅರ್ನಿಂಗ್ಸ್ ಇದೆನಾ? ಯೂಟ್ಯೂಬ್ ಚಾನಲ್ನ ನಾವು ಯಾವ ಥರ ಕ್ರಿಯೇಟ್ ಮಾಡಬೇಕು, ಯಾವ ಥರ ವೀಡಿಯೋಸ್ನ ಹಾಕಬೇಕು, ಇದರಿಂದ ನಾವು ಹೇಗೆ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇದು ಸ್ವಲ್ಪ ಲೆಂತಿ ವಿಡಿಯೋ ಆಗಿರುತ್ತೆ. ನೀವು ನಿಜವಾಗ್ಲೂ ಯೂಟ್ಯೂಬ್ ಚಾನಲ್ ಮಾಡಬೇಕಂತಿದ್ರೆ, ಯೂಟ್ಯೂಬಿಂದ ಅರ್ನಿಂಗ್ಸ್ ಮಾಡಬೇಕಂತ ಇದ್ದೀರಾ ಅಂತ ಹೇಳಿದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲ ನಮಗೆ ಇಂಟ್ರೆಸ್ಟ್ ಇಲ್ಲ, ನಾವೇನು ಯೂಟ್ಯೂಬ್ ಚಾನಲ್ ಮಾಡಿಲ್ಲ ಅನ್ನೋದಾದರೆ ವಿಡಿಯೋ ನೋಡಲಿಕ್ಕೆ ಹೋಗಬೇಡಿ. ಯಾರು ಅರ್ನಿಂಗ್ಸ್ ಮಾಡಬೇಕು, ನಾನು ಯೂಟ್ಯೂಬನ್ನೇ ಪ್ರೊಫೆಷ್ನಲ್ ಆಗಿ ತೊಗೋಬೇಕು, ನಾನು ಇದರಿಂದಲೇ ಅರ್ನಿಂಗ್ಸ್ ಮಾಡಬೇಕು, ಇದರಲ್ಲಿ ಸುಮಾರು ತಿಂಗಳಿಗೆ ಲಕ್ಷ ಗಂಟಲೆ ಕೋಟಿ ಗಂಟಲೆ ದುಡಿಯುವಂಥವ್ರು ಇದ್ದಾರೆ. ಸೊ ನಾವು ಅವರ ಮಟ್ಟಕ್ಕೆ ದುಡಿಬೇಕು ಅಂತ ಆಸಕ್ತಿ ಇರೋರು ಮಾತ್ರ ಈ ಒಂದು ವಿಡಿಯೋನ ನೋಡಿ. ಕೊನೆವರೆಗೂ ವಿಡಿಯೋನ ನೋಡಿ, ನಾನು ಒಳ್ಳೊಳ್ಳೆ ಟಿಪ್ಸನ್ನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ನೀವು ಯಾವ ಥರ ಚಾನಲ್ನ ಮಾಡಬೇಕು, ಯಾವ ಥರ ಗ್ರೋ ಮಾಡಬೇಕು, ಅದೇ ರೀತಿಯಾಗಿ ನಾವು ಏನು ಟಾಪಿಕ್ನ ಹಾಕಬೇಕು, ಏನು ಕಂಟೆಂಟ್ನ ಹಾಕಬೇಕು, ಒಂದು ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕಾದರೆ ಖಂಡಿತ ಕವರ್ ಮಾಡ್ತೀನಿ. ಸ್ವಲ್ಪ ಲೆಂತಿ ವಿಡಿಯೋ ಆಗಿರುತ್ತೆ. ಸೊ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದಲೇ ನೋಡಿ, ಆವಾಗ ನಿಮಗೂ ಒಂದು ಐಡಿಯಾ ಬರುತ್ತೆ. ಸೊ ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಾದರೆ ಸೊ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ಯಾರೆಲ್ಲ ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ, ಸೊ ಅಥವಾ ಯಾರು ಯೂಟ್ಯೂಬ್ ಚಾನಲ್ ಮಾಡಬೇಕಂತ ಇದ್ದೀರಾ, ಸೊ ಅಂಥವರಿಗೆ ಬಂದು ದಿಸ್ ಈಸ್ ದ ಬೆಸ್ಟ್ ರೈಟ್ ಟೈಮ್ ಅಂತಲೇ ಹೇಳ್ಬೋದು. ಯೂಟ್ಯೂಬಲ್ಲಿ ಸುಮಾರಷ್ಟು ಚೇಂಜಸ್ಗಳು ಆಗ್ತಾ ಇದೆ. ಬಟ್ ನನ್ನ ಒಂದು ಕಿವಿ ಮಾತು ಯೂಟ್ಯೂಬ್ ಚಾನಲ್ ಮಾಡೋರಿಗೆ ನನ್ನ ಒಂದು ಕಿವಿ ಮಾತು ಏನಂತ ಹೇಳಿದರೆ, ನೀವು ಯೂಟ್ಯೂಬಲ್ಲಿ ಇವತ್ತು ಆ ರೂಲ್ಸ್ ಬಂದು, ಇವತ್ತು ಈ ರೂಲ್ಸ್ ಬಂತು, ನೀವು ಅದು ಯಾವುದನ್ನೂ ತಲೆ ಕೆಡಿಸ್ಕೋಬೇಡಿ. ನೀವೇನಾದರೂ ಬಿಗಿನರ್ಸ್ ಇದ್ದೀರಾ, ನಾನು ಝೀರೋದಿಂದ ಬರ್ತಾ ಇದ್ದೀನಪ್ಪ ಅನ್ನೋರಿದ್ದರೆ ನಿಮ್ಮ ಕೆಲಸ ಏನಾಗಿರಬೇಕು, ಫಸ್ಟ್ ಒಂದು ಚಾನಲ್ ನೇಮನ್ನು ನೀವು ಚೂಸ್ ಮಾಡ್ಕೋಬೇಕು, ಒಂದು ಟಾಪಿಕನ್ನು ಚೂಸ್ ಮಾಡಬೇಕು, ಆ ಒಂದು ಕಂಟೆಂಟ್ ಮೇಲೇ ನೀವು ವೀಡಿಯೋಸ್ನ ಮಾಡಬೇಕು. ಸೊ ವೀಡಿಯೋಸ್ನ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಅಂದರೆ ವಾರದಲ್ಲಿ ನಾನು 3 ದಿನ ವಿಡಿಯೋ ಹಾಕ್ತೀನಿ, ಅಥವಾ 2 ದಿನಕ್ಕೆ ಒಂದು ವಿಡಿಯೋ ಹಾಕ್ತೀನಿ, ಅಥವಾ ದಿನಕ್ಕೆ ಒಂದು ವಿಡಿಯೋ ಹಾಕ್ತೀನಿ ಅಂದರೆ ನೀವು ಆ ಒಂದು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಬೇಕು. ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಚಾನಲ್ಲು ಬಂದು ಇಂಪ್ರೆಷನ್ ಜಾಸ್ತಿ ಆಗುತ್ತೆ, ವ್ಯೂಸ್ ಜಾಸ್ತಿ ಬರುತ್ತೆ, ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ಸೊ ನಿಮಗೆ ಅಲ್ಲಿ ಯೂಟ್ಯೂಬಲ್ಲಿ ಏನಾಗುತ್ತೆ, ನಿಮ್ಮ ಚಾನಲ್ ಗ್ರೋ ಆಗಲಿಕ್ಕೆ ಮತ್ತು ಮಾನಿಟೈಸೇಷನ್ನಿಗೆ, ಅರ್ನಿಂಗ್ಸಿಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಮೇನ್ ಅರ್ನಿಂಗ್ಸಿಗೆ ಒಂದು ಪಾಯಿಂಟ್ ಇದೆ. ಸೊ ಅದನ್ನು ನಾನು ಮಿಡ್ಲಲ್ಲಿ ಹೇಳ್ತೀನಿ. ಸೊ ಇವಾಗ ಮೇನ್ ನಿಮ್ಮ ಚಾನಲ್ ಯಾವ ಥರ ನೀವು ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಸೊ ಇದಾದಮೇಲೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಸೊ ಯೂಟ್ಯೂಬ್ ಚಾನಲನ್ನು ನಾವು ಸ್ಟಾರ್ಟ್ ಮಾಡಿದಾಗ ನಮಗೆ ಇನ್ನೊಂದು ವಿಚಾರ ನಾವು ಗಮನದಲ್ಲಿ ಇಟ್ಕೋಬೇಕು. ನಮಗೆ ಸ್ಟಾರ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಯೂಟ್ಯೂಬ್ ಚಾನಲ್ ಬಗ್ಗೆ, ತುಂಬ ಇಂಟ್ರೆಸ್ಟಿಂದ ಸ್ಟಾರ್ಟ್ ಮಾಡ್ತೀವಿ. ದಿನಕ್ಕೆ 2 ವಿಡಿಯೋ ಹಾಕ್ತೀವಿ, ದಿನಕ್ಕೆ 3 ವಿಡಿಯೋಸ್ ಹಾಕ್ತೀವಿ. ಅದಾದಮೇಲೆ ಒಂದಷ್ಟು ಜನ ಸಬ್ಸ್ಕ್ರೈಬರ್ ಬರ್ತಾರೆ, ತುಂಬ ಖುಷಿಯಾಗುತ್ತೆ. ಆಮೇಲೆ ಏನಾಗುತ್ತೆ, ಅದೇ ಒಂದು 15 ದಿನ ಆದಮೇಲೆ ನಮ್ಮ ಒಂದು ಚಾನಲಿಗೆ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರು ದಿನಕ್ಕೆ 5-6 ಜನ ಬರೋರು, ಒಬ್ಬರು ಇಬ್ಬರು ಬರ್ತಾರೆ, ಇಲ್ಲ ಬರ್ದೇನೂ ಇರ್ಬೋದು, ಅಥವಾ ನಮ್ಮ ವೀಡಿಯೋಸ್ಗೆ ವ್ಯೂಸ್ ಕಡಿಮೆ ಆಗ್ಬೋದು. ಸೊ ಇದನ್ನು ಯಾರೂ ಗಮನದಲ್ಲಿ ಇಟ್ಕೋಬೇಡಿ. ಯೂಟ್ಯೂಬ್ ಅವರು ನಮ್ಮ ಒಂದು ಕನ್ಸಿಸ್ಟೆನ್ಸಿಯನ್ನು ಟೆಸ್ಟ್ ಮಾಡಲಿಕ್ಕೋಸ್ಕರ ಅವರು ವ್ಯೂಸನ್ನು ಕಡಿಮೆ ಮಾಡ್ತಾರೆ. ವ್ಯೂಸನ್ನು ಕೆಲವೊಂದು ಟೈಮಲ್ಲಿ ತುಂಬ ಅಂದರೆ ತುಂಬಾ ಕಡಿಮೆ ಮಾಡ್ತಾರೆ. ನಮ್ಮ ಚಾನಲ್ ಬೇರೆಯವರಿಗೆ ಪುಷ್ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂತೇಳಿದ್ರೆ, ನಮ್ಮ ಒಂದು ತಾಳ್ಮೆಯನ್ನು ಟೆಸ್ಟ್ ಮಾಡ್ತಾರೆ. ಇವ್ರು ವರ್ಕ್ ಮಾಡ್ತಾರಾ ಇಲ್ವಾ, ಇವ್ರು ಏನು ಪರ್ಪಸ್ ರಿಯಲಾಗಿ ಯೂಟ್ಯೂಬ್ ಚಾನಲ್ನ ಮಾಡಿದ್ದಾರೆ ಅಂತೇಳಿ ಟೆಸ್ಟ್ ಮಾಡ್ತಾರೆ. ಬಟ್ ಅದು ಡೌನ್ ಆಗ್ತಿದೆ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಅಯ್ಯೋ ಇದರಲ್ಲಿ ಏನೂ ಬರ್ತಾ ಇಲ್ಲ, ಸುಮ್ಮನೆ ನಾನು ಕಷ್ಟಪಟ್ಟನ, ಟೈಮ್ ವೇಸ್ಟ್ ಮಾಡಿದ್ನ ಅಂತ ನಿಮ್ಮ ಮನಸ್ಸಲ್ಲಿ ಖಂಡಿತವಾಗ್ಲೂ ಬರುತ್ತೆ. ಬಟ್ ಆ ಯೋಚನೆನ ಯಾರೂ ಮಾಡಬೇಡಿ. ಖಂಡಿತ ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ವ್ಯೂಸ್ ಬರಲಿ, ಸಬ್ಸ್ಕ್ರೈಬರ್ ಬರಲಿ, ಏನೇ ಬರಲಿ, ಬಟ್ ನಿಮ್ಮ ಕೆಲಸನ ನೀವು ಮಾಡ್ತಾ ಹೋಗಿ, ಆಯಿತಾ. ನಮಗೆ ಶಾರ್ಟ್ಸಿಂದನೂ ಕೌಂಟ್ ಬರುತ್ತೆ. ಬಟ್ ಇವಾಗ ಶಾರ್ಟ್ಸ್ 3 ನಿಮಿಷದ ಮಾಡಿದ್ದಾರೆ, ಕೌಂಟ್ ಬರುತ್ತೆ. ಬಟ್ ಶಾರ್ಟ್ಸಲ್ಲಿ ತುಂಬ ಈಸಿ ಇಲ್ಲ ಅದು. ಮತ್ತು ಅದರಲ್ಲಿ ನಾವು ಸಾಂಗ್ಸ್ ಎಲ್ಲನೂ ಹಾಕ್ಬೋದು. ಕೆಲವೊಂದು ಸಾಂಗ್ಸ್ಗಳಿಗೆ ಕಾಪಿರೈಟ್ ಬರುತ್ತೆ, ಅದನ್ನು ನೋಡಿಕೊಂಡು ಮಾಡಿ. ಅದರ್ವೈಸ್ ನೀವೊಂದು ಚಾನಲ್ ನೇಮ್ ಹೆಂಗಿರ್ಬೇಕಂದ್ರೆ ತುಂಬ ದೊಡ್ಡದಿರಬಾರ್ದು, ನೆನ್ಪಿಟ್ಕೊಳಕ್ಕಾಗದೇ ಇರೋ ಥರ ಇರಬಾರ್ದು. ಚಾನಲ್ ನೇಮ್ ತುಂಬ ಚಿಕ್ಕದಾಗಿರಬೇಕು, ಅದೆಲ್ಲರಿಗೂ ನೆನ್ಪಿಟ್ಕೊಳ್ಲಿಕ್ಕೆ ಬರಬೇಕು. ಆ ಥರ ಒಂದು ಚಾನಲ್ ನೇಮನ್ನು ಕೊಡಿ. ನಿಮಗೆ ವೀಡಿಯೋಸ್ ಮಾಡಲಿಕ್ಕೆ ಇಂಥದ್ದೇ ಕಂಟೆಂಟ್ ಇರಬೇಕಂತ ಏನಿಲ್ಲ. ನೀವೊಂದು ಕೆಲಸ ಮಾಡ್ತಾ ಇರ್ತೀರಾ, ಅದ್ರ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾನು ಈ ಒಂದು ಮೈಕನ್ನು ತರಿಸಿದ್ದೀನಿ, ಬಟ್ ಇದು ಆನ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ನಾನು ಇದನ್ನು ಯೂಟ್ಯೂಬಲ್ಲಿ ಹುಡುಕಿದೆ. ನಮ್ಮ ಮನೆಯಲ್ಲೇ ನಾವು ದಿನಕ್ಕೆ ಎಷ್ಟೋ ಒಂದು 2-3 ಸಲ ಯಾವುದೋ ಒಂದು ವಿಚಾರ ಗೊತ್ತಿಲ್ಲ ಅಂದ್ರೆ ನಾವು ಯೂಟ್ಯೂಬಲ್ಲಿ ಹುಡುಕ್ತೀವಿ. ಯೂಟ್ಯೂಬ್ ಅನ್ನೋದು ಜನರು ಅಷ್ಟು ಡಿಪೆಂಡೆನ್ಸಿ ಆಗಿದೆ. ನೀವೇನೇ ಒಂದು ವಸ್ತು ತರ್ತೀರಾ, ಸೊ ಅದ್ರ ಬಗ್ಗೆನೇ ಒಂದು ಕಂಟೆಂಟ್ ಇಟ್ಕೊಂಡು ಅದನ್ನೇ ಒಂದು ವಿಡಿಯೋ ಮಾಡಿ. ಇಂಥದ್ದೇ ವಿಡಿಯೋ ಮಾಡಬೇಕಂತ ಇಲ್ಲಿ ಯಾರೂ ರೂಲ್ಸ್ ಮಾಡಿಲ್ಲ. ನಮ್ಮ ಒಂದು ಕ್ರಿಯೇಟಿವಿಟಿಗೆ ತಕ್ಕಂತೆ ನಾವಿಲ್ಲಿ ವಿಡಿಯೋನ ಮಾಡ್ಬೋದು.
ಸೊ ಇದಾದಮೇಲೆ ನಾನೊಂದು ನಿಮಗೆ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದೆ. ಏನು ಟಿಪ್ಸ್ ಅಂತ ಹೇಳಿದ್ರೆ, ನಮ್ಮ ಬೇಗ ಮಾನಿಟೈಸೇಷನ್ ಆಗಬೇಕಪ್ಪ ಯೂಟ್ಯೂಬ್ ಚಾನಲ್ಲು, ನಾವು ಬೇಗ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಬೇಕು. ಎಲ್ಲರೂ ಹೇಳ್ತಾರೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಲಿಕ್ಕೆ 1,000 ಸಬ್ಸ್ಕ್ರೈಬರ್ ಆಗಬೇಕು, 4,000 ವಾಚ್ ಅವರ್ ಅಂತ ಹೇಳ್ತಾರೆ. ಬಟ್ 4,000 ಗಂಟೆನ ಮಾಡೋದು ಅಷ್ಟೊಂದು ಸುಲಭನಾ ಅಂತ ನೀವು ಕೇಳ್ತೀರಾ. ಖಂಡಿತವಾಗ್ಲೂ 4,000 ವಾಚ್ ಅವರ್ನ ನಾವು ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಸೊ ನನ್ನ ಈ ಒಂದು ಚಾನಲ್ ಮೇಲೆ ನಾನು ತುಂಬ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿ ಈ ಒಂದು ಚಾನಲ್ ಮಾನಿಟೈಸೇಷನ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಏನೇನೆಲ್ಲ ಮಾಡ್ಬೋದು, ನಾವು ಯಾವ ರೀತಿಯಾಗಿ ಮಾಡಿದರೆ ನಮ್ಮ ಚಾನಲ್ ಬೇಗ ಮಾನಿಟೈಸೇಷನ್ ಆನ್ ಆಗುತ್ತೆ, ನಮಗೆ ಸಬ್ಸ್ಕ್ರೈಬರ್ ಬರ್ತಾರೆ, ವ್ಯೂಸ್ ಬರ್ತಾರೆ, ಇದೆಲ್ಲನೂ ನಾನು ಈ ಚಾನಲ್ ಮೇಲೆ ತುಂಬ ಪ್ರಯೋಗಗಳನ್ನು ಮಾಡಿ ನಾನು ಈ ಒಂದು ಚಾನಲ್ನ ಮಾಡಿದ್ದೀನಿ. ಸೊ ಆ ಒಂದು ಅನುಭವನೇ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಸುಮ್ಮನೆ ಯಾವುದೋ ಒಂದು ವಿಡಿಯೋ ನೋಡಿ ಅಲ್ಲಿಂದ ಏನೋ ತೊಗೊಂಬಂದು ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತಾ ಇಲ್ಲ. ಸೊ ನಾನು ಏನು ಪ್ರಯೋಗಗಳನ್ನ ಮಾಡಿದ್ದೀನಲ್ವ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ದೀಪ, ಇಷ್ಟೊತ್ತರೆಗೂ ನೀವು ಹೇಳಿದ್ದೆಲ್ಲ ಕೇಳಿದ್ರಿ, ನೀವು ಮೇನ್ ಟಾಪಿಕ್ಗೆ ಹೇಳಲಿಲ್ಲ. ಹೇಗೆ ಕಂಪ್ಲೀಟ್ ಮಾಡಬೇಕು 1,000 ಸಬ್ಸ್ಕ್ರೈಬರ್ಸು ಪ್ಲಸ್ 4,000 ವಾಚ್ ಅವರ್ನ ಅಂತ ಕೇಳೋದಾದರೆ, ಮೇನ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಅದಕ್ಕಿಂತ ಮುಖ್ಯವಾಗಿ ನೀವೇನಾದರೂ ಹೊಸಬ್ರಿದ್ದೀರಾ, ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ ಅಂತ ಹೇಳಿದರೆ ಲೈವ್ ಮಾಡಿ ಅಂತ ಹೇಳ್ತಾರೆ. ಬಟ್ ಲೈವಿಂದ ಖಂಡಿತವಾಗಲೂ ನಿಮಗೆ ಲೈಫ್ ಇಲ್ಲ. ಅದು ಒಂದು ಟೆಂಪ್ರವರಿ ಕಳ್ಳದಾರಿ ಅಂತ ಹೇಳ್ಬೋದು. ಬಟ್ ಯೂಟ್ಯೂಬಲ್ಲಿ ಕೊಟ್ಟಿರ್ತಕ್ಕಂಥ ನಾವೆಲ್ಲ ಫೀಚರ್ಸ್ನ ಯೂಸ್ ಮಾಡಬೇಕು. ಲೈವ್ ಮಾಡಬೇಕು, ಪೋಸ್ಟ್ ಮಾಡಬೇಕು, ಮತ್ತು ಶಾರ್ಟ್ಸ್ ಹಾಕಬೇಕು, ಆಮೇಲೆ ಏನಂತ ಹೇಳಿದರೆ ವೀಡಿಯೋಸ್ನ ಹಾಕಬೇಕು, ಆಮೇಲೆ ಕಮ್ಯುನಿಟಿ ಪೋಸ್ಟ್ ಹಾಕಬೇಕು. ಕಮ್ಯುನಿಟಿ ಪೋಸ್ಟಲ್ಲಿ 4-5 ಥರದ್ದು ಬರುತ್ತೆ. ನನ್ನ ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾವೆಲ್ಲನೂ ಯೂಸ್ ಮಾಡ್ಕೋಬೇಕು, ಖಂಡಿತವಾಗ್ಲೂ ಯೂಸ್ ಮಾಡ್ಕೋಬೇಕು. ಬಟ್ ವಿಡಿಯೋ ಕಡೆ ಫೋಕಸ್ ಮಾಡಿ. ನೀವು ಮಾಡೋ ವಿಡಿಯೋ ಯಾವ ಥರ ಇರಬೇಕು ಅಂದರೆ, ಕನಿಷ್ಠ ಒಂದು 10 ನಿಮಿಷದ ಮೇಲಿನ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡಿ. ನೀವು ಹೊಸ ಯೂಟ್ಯೂಬರ್ಸ್ ಇದ್ದೀರಾ, ಹೊಸದಾಗಿ ಚಾನಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ತುಂಬ ಪೇಷನ್ಸಿಂದ ನಾವು 5 ನಿಮಿಷದ 10 ವಿಡಿಯೋ ಹಾಕೋದು ಯೂಸ್ ಇಲ್ಲ. ಬಟ್ ಅದೇ 10ರಿಂದ 20 ನಿಮಿಷದ ವಿಡಿಯೋ, ಲಾಂಗ್ ವಿಡಿಯೋಸ್ನ ಫೋಕಸ್ ಮಾಡಿ ನೀವು ಒಂದು 2-3 ತಿಂಗಳಲ್ಲಿ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋಗುತ್ತೆ. ನೀವು ಯಾರನ್ನೂ ಕೇಳೋದು ಬೇಡ. ನೀವೇನೋ ಅವ್ರು ಹಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತ ತಲೆ ಕೆಡ್ಸ್ಕೊಳೋದು ಬೇಡ. ಖಂಡಿತವಾಗ್ಲೂ ನಿಮ್ಮ ಚಾನಲ್ ಬಂದು ಒಂದು 2ರಿಂದ ಕನ್ಸಿಸ್ಟೆನ್ಸಿ ಇತ್ತು ಅಂತ ಹೇಳಿದ್ರೆ 2 ತಿಂಗಳಲ್ಲೇ ಮಾನಿಟೈಸೇಷನ್ ಆಗೋಗುತ್ತೆ. ಎಲ್ಲರೂ ಹೇಳ್ತಾರೆ ನಾವು 1 ತಿಂಗಳಲ್ಲಿ ಮಾಡ್ಕೊಂಡ್ವಿ, 20 ದಿನದಲ್ಲಿ ಮಾಡ್ಕೊಂಡಿದ್ದೆ. ಖಂಡಿತ ಅದು ಸಾಧ್ಯ ಇಲ್ಲ. ಸ್ವತಃ ನಾನೇ ಎಕ್ಸ್ಪೆರಿಮೆಂಟ್ ಮಾಡಿರೋಳೆ ಹೇಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಇತ್ತು ಅಂತ ಹೇಳಿದರೆ ನಾವು 3 ತಿಂಗಳ ಒಳಗಡೆ ನಮ್ಮ ಚಾನಲ್ನ ನಾವು ಮಾನಿಟೈಸೇಷನ್ ಮಾಡ್ಕೋಬೋದು. ಬಟ್ ನೀವು ಮೇನಾಗಿ ನನ್ನ ಟಿಪ್ಸ್ ಏನಂತ ಹೇಳಿದರೆ, ಫೋಕಸ್ ಮಾಡಬೇಕಾಗಿರೋದು ಲಾಂಗ್ ವೀಡಿಯೋಸ್, ಅಂದರೆ ಲೆಂತಿ ವೀಡಿಯೋಸ್ಗೆ ನೀವು ಫೋಕಸ್ ಮಾಡಬೇಕು. ಕನಿಷ್ಠ ಒಂದು 10 ನಿಮಿಷದ ಮೇಲೆ, 15 ನಿಮಿಷ, 20 ನಿಮಿಷದ ವೀಡಿಯೋಸ್ನ ಮಾಡಬೇಕು. ಸೊ ಅಲ್ಲಿ ನಮ್ಗೆ ಹೇಗೆ ಕೌಂಟ್ ಬರುತ್ತೆ ಅಂತ ಹೇಳಿದರೆ, 10 ನಿಮಿಷದ ವೀಡಿಯೋಸ್ ಮಾಡಿದರೆ, ಸಪೋಸ್ ಎಲ್ಲರೂ ಒಂದು 5-5 ನಿಮಿಷ ನೋಡಿದರೆ, ಬರೀ ಒಂದು 10 ಜನ ನೋಡಿದರೆ 50 ನಿಮಿಷ, 6ರಿಂದ 7 ಜನ ನೋಡಿದ್ರೆ 60 ನಿಮಿಷ, 1 ಅವರ್ ನಮಗೆಲ್ಲ ಕಂಪ್ಲೀಟ್ ಆಗಿ ಹೋಗುತ್ತೆ. ಸೊ ಇದನ್ನು ಮೈಂಡ್ಸೆಟ್ಟಲ್ಲಿ ಇಟ್ಕೊಡ್ರಿ. ಅದೇ ನಾವು ಲಾಂಗ್ ವೀಡಿಯೋಸ್ ಹಾಕಿದಾಗ ಏನಾಗುತ್ತೆ, ಒಂದು 5 ನಿಮಿಷನಾದರೂ ನೋಡ್ತಾರೆ. ಶಾರ್ಟ್ ವೀಡಿಯೋಸ್ನ ಒಂದು 5 ನಿಮಿಷ 6 ನಿಮಿಷದ ಹಾಕಿದೆ 2ರಿಂದ 3 ನಿಮಿಷ ನಮಗೆ ಮಾತ್ರ ಕೌಂಟ್ನ ತೊಗೊತಾರೆ. ಸೊ ಅಲ್ಲಿ ಏನಾಗುತ್ತೆ, ನಮಗೆ ಅಷ್ಟು ವಾಚ್ ಅವರು ನಮಗೆ ಕೌಂಟ್ ಬರೋದಿಲ್ಲ. ಸೊ ಅವಾಗ ಮಾನಿಟೈಸೇಷನ್ ಡಿಲೇ ಆಗ್ತಾ ಹೋಗುತ್ತೆ. ನಾವೆಷ್ಟು ಫೋಕಸ್ ಆಗಿ ಜನ ನೋಡ್ತಾರಾ, ಜನ ನೋಡೋದಿಲ್ವ, ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ವೀಡಿಯೋಸ್ ಒಂಥರ ಆಟೋಮೆಟಿಕ್ಕಾಗಿ ಬೇರೊಬ್ಬರ ಚಾನಲ್ಗೆ ಪುಷ್ ಆಗುತ್ತೆ. ಯಾರಾದರೂ ನಮ್ಮ ಚಾನಲಲ್ಲಿ ಒಂದು ದಿನ ವಿಡಿಯೋ ನೋಡಿದ್ದಾರೆ ಅಂತ ಹೇಳಿದರೆ, ನೆಕ್ಸ್ಟ್ ಡೇ ನಾವು ಅವ್ರು ಸಬ್ಸ್ಕ್ರೈಬ್ ಆಗಲಿ ಆಗದೇ ಇರಲಿ, ಯೂಟ್ಯೂಬ್ ಇರೋದು ಹೇಗಿದೆ ಅಂತ ಹೇಳಿದರೆ, ಇವತ್ತು ಅವ್ರು ನಮ್ದು ಒಂದು ವಿಡಿಯೋ ನೋಡಿದ್ರೆ ಅಂತ ಹೇಳಿದರೆ, ಮಾರನೇ ದಿನಕ್ಕೆ ಆಟೋಮೆಟಿಕ್ಲಿ ನಾವು ಹಾಕಿರ್ತಕ್ಕಂಥ ವಿಡಿಯೋನ ಯೂಟ್ಯೂಬೇ ಅವ್ರಿಗೆ ಪುಷ್ ಮಾಡುತ್ತೆ. ಇವ್ರು ಇವತ್ತು ಹೊಸ ಈ ಒಂದು ವಿಡಿಯೋ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಮ್ಮ ವೀಡಿಯೋಸ್ನ ಪುಷ್ ಮಾಡ್ತಾ ಹೋಗುತ್ತೆ. ಅದರಲ್ಲಿ ಪ್ರತಿಯೊಬ್ಬರು ಒಂದು 5 ನಿಮಿಷ 6 ನಿಮಿಷ ನೋಡಿದ್ರೂ ನಮ್ಗೆ ಎಷ್ಟೊಂದು ವಾಚ್ ಅವರ್ ಕೌಂಟ್ ಬರುತ್ತೆ. ಬಟ್ ಈ ಒಂದು ಟಿಪ್ಸನ್ನ ನಿಮ್ಗೆ ಯಾರು ಹೇಳಿರೋದಿಲ್ಲ. ಆ ಥರ ಮಾಡಿ, ಈ ಥರ ಮಾಡಿ. ಯೂಟ್ಯೂಬಲ್ಲಿ ಇವತ್ತು ರೂಲ್ಸ್ ಚೇಂಜ್ ಆಗಿದೆ, ನಾಳೆ ರೂಲ್ಸ್ ಚೇಂಜ್ ಆಗಿದೆ. ಬಟ್ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಇಲ್ವಾ ಗೊತ್ತಿಲ್ಲ. ಬಟ್ ಇವಾಗ ಆಸ್ ಆಫ್ ನೌ ಇವಾಗ ಏನಾಗ್ತಾ ಇದೆ, ದೊಡ್ಡ ಯೂಟ್ಯೂಬರ್ಸ್ಗಳು ಕೂಡ ವ್ಯೂಸ್ ಬರ್ತಾ ಇಲ್ಲ. ಈವನ್ ನಮಗೂ ವ್ಯೂಸ್ ಬರ್ತಾ ಇಲ್ಲ. ಸೊ ನಾವು ಯಾರಿಗಾದ್ರೂ ಪ್ರಮೋಷನ್ಸ್ ಆ ಥರದ್ದು ಕೇಳಿದರೆ ವ್ಯೂಸ್ ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ ಹೇಳ್ತಾರೆ. ಬಟ್ ವ್ಯೂಸು ನಮ್ಮ ಕಡೆಯಿಂದ ಪ್ರಾಬ್ಲಮ್ ಅಲ್ಲ. ಅದು ಏನಂತ ಹೇಳಿದ್ರೆ ಯೂಟ್ಯೂಬಲ್ಲೇ ಏನೋ ಪ್ರಾಬ್ಲಮ್ ಆಗಿದೆ. ಯಾರಿಗೂ ವ್ಯೂಸು ಹೆಚ್ಚಾಗಿ ವ್ಯೂಸ್ ಬರ್ತಾ ಇಲ್ಲ. ಹಂಗಂತೇಳಿ ಯಾರೂ ವರ್ಕ್ ಮಾಡೋದು ಬಿಟ್ಟಿಲ್ಲ, ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಅಂದರೆ ಒಂದು ಕೆಲಸ ಅಂತ ತಿಳ್ಕೊಂಡೇ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ. ಸೊ ವ್ಯೂಸ್ ಕಡಿಮೆ ಆದ ತಕ್ಷಣ, ಸಬ್ಸ್ಕ್ರೈಬರ್ ಕಡಿಮೆ ಆದ ತಕ್ಷಣ, ಸಬ್ಸ್ಕ್ರೈಬರು ಒಂದೊಂದ್ಸಲ ಆಟೋಮೆಟಿಕ್ಕಾಗಿ 10-20 ಜನ ಹೋಗ್ತಾರೆ. ಸೊ ಯಾರನ್ನೂ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ನೀವು ಹೊಸ ಯೂಟ್ಯೂಬರ್ಸು, ನೀವು ಬೇರೆಯವ್ರ ಥರ ಲಕ್ಷ ದುಡ್ಡನ್ನ ಸಂಪಾದನೆ ಮಾಡಬೇಕು, ನಾನು ಯೂಟ್ಯೂಬನ್ನೇ ಕೆರಿಯರ್ ಆಗಿ ತೊಗೋಬೇಕು, ಯೂಟ್ಯೂಬಲ್ಲೇ ನನ್ನ ಲೈಫ್ನ ನಾನು ಕಟ್ಕೋಬೇಕು ಅನ್ನೋರು ಇದ್ದೀರಾ ಅಂತ ಹೇಳಿದರೆ, ಸೊ ನಿಮಗೆ ಇದು ಬಂಡವಾಳ ಇಲ್ದಿರೋ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಸೊ ನಾವು ಟ್ರೈಪಾಡ್ ತೊಗೋಬೇಕು, ಮೈಕ್ ತೊಗೋಬೇಕು. ಸೊ ನಾನು ಇವಾಗ ಮೈಕ್ ತೊಗೊಂಡಿರೋದು. ಸೊ ಆ ಥರದ್ದೆಲ್ಲ ನೀವೇನು ತಲೆನೇ ಕೆಡಿಸ್ಕೋಬೇಡಿ. ಸೊ ಟ್ರೈಪಾಡ್ ಇಲ್ಲ ಅಂತ ಹೇಳಿದ್ರೆ ನಾವು ಶೆಲ್ಫ್ ಮೇಲೆ ಇಟ್ಕೊಂಡು ಕೂಡ ನಾವು ವಿಡಿಯೋ ಮಾಡ್ಬೋದು. ಟ್ರೈಪಾಡ್ ಎಲ್ಲ ಇವಾಗ ಒಂದು 250-300 ರೂಪಾಯಿಗೆಲ್ಲ ಸಿಗ್ತಾ ಇದೆ. ಆರಾಮ್ಸೆ ಕೂತ್ಕೊಂಡು ನಮ್ದು ಏನೂ ಇನ್ವೆಸ್ಟ್ಮೆಂಟ್ ಇರಲ್ಲ, ಏನು ನಾವು
ಕಂಟೆಂಟ್ಗಳನ್ನ ಚೆನ್ನಾಗಿ ಹೇಳಬೇಕು, ಕಸ್ಟಮರ್ನ ಗ್ರ್ಯಾಬ್ ಮಾಡಬೇಕು, ನಾವು ಹೇಳ್ತಕ್ಕಂಥ ವಿಷಯ ಅವರಿಗೆ ಇಂಟ್ರೆಸ್ಟಿಂಗ್ ಆಗಿರಬೇಕು. ಸೊ ಅವರೊಂದಷ್ಟು ಒಂದು 5ರಿಂದ 6 ನಿಮಿಷ ವಿಡಿಯೋನ ನೋಡಬೇಕು. ಸೊ ಆ ಥರದ್ದು ಅವ್ರ ಅಟೆನ್ಷನನ್ನು ನಾವು ಹಿಡಿದಿಟ್ಕೊಳ್ಳೋದು ನಮ್ಮ ಒಂದು ಕೆಪಾಸಿಟಿ ಆಗಿರುತ್ತೆ. ಅದು ಯಾರಿಗೂ ಹೊಸ್ದಾಗಿ ಬರೋದಿಲ್ಲ. ಇವತ್ತು 10 ವ್ಯೂಸ್ ಬಂತ, ನಾಳೆ 20 ವ್ಯೂಸ್ ಬಂತ, ಬರಲಿ, ಅದೇ ಒಂದು ದಿನ ಲಕ್ಷ ಗಂಟಲೆ ಬರುತ್ತೆ. ಸೊ ಅವಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ ಹೇಳ್ರಿ. ಸೊ ಇದನ್ನು ಒಂದು ಕನ್ಸಿಸ್ಟೆನ್ಸಿ ನೀವು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಖಂಡಿತವಾಗ್ಲೂ ದುಡ್ಡಿದೆ. ನಾವು ಯೂಟ್ಯೂಬಿಂದ ದುಡಿಬೋದು, ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು. ನಾವು ಬೇರೆಯವ್ರ ಥರ ಲಕ್ಷ ಅಲ್ಲ ಅಂದು 50,000ನಂತೂ ದುಡಿಬೋದು. ಅಷ್ಟು ಭರವಸೆಯನ್ನು ನಾನು ಕೊಡ್ತೀನಿ. ಸೊ ನೀವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ, ಇಲ್ಲ ನಾನು ಯೂಟ್ಯೂಬ್ ಮಾಡಬೇಕಂತ ಇದ್ದೀನಿ ಅನ್ನೋರಿದ್ರೆ ಖಂಡಿತವಾಗ್ಲೂ ಯೂಟ್ಯೂಬನ್ನು ಮಾಡಿ. ನಿಮಗೇನು ಮುಂದಿನ ದಿನಗಳಲ್ಲಿ ತಮ್ಮನೇಲಿ ಯಾವ ಥರ ಮಾಡಬೇಕು, ಯೂಟ್ಯೂಬ್ ಕಂಟೆಂಟನ್ನು ನಾವು ಯಾವ ಥರ ಇಟ್ಕೋಬೇಕು, ಯಾವ ಥರ ವೀಡಿಯೋ ಶೂಟ್ ಮಾಡಬೇಕು, ಯಾವ ಥರ ಎಡಿಟ್ ಮಾಡಬೇಕು, ಎಲ್ಲದನ್ನು ನಾನು ಪ್ರತಿದಿನವೂ ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ. ಸೊ ನನ್ನ ಒಂದು ವೀಡಿಯೋಸ್ನ ನೋಡಿ. ಸೊ ಅದೇ ರೀತಿ ನನ್ನ ಚಾನಲ್ಗೆ ಯಾರಾದರೂ ಮೆಂಬರ್ಶಿಪ್ ಆಗಿರೋರು ಇದ್ದರೆ, ಸೊ ನೀವು ಟಾಪಿಕ್ ಇಲ್ಲದೆ ಹೋದರೂ ಬೇರೆ ಥರ ವೀಡಿಯೋ ಯಾವ ಥರ ನೋಡ್ಬೋದು ಅಂತೇಳಿ ನಾನು ಅವರಿಗಷ್ಟೇ ಹಾಕಿರ್ತೀನಿ. ಸೊ ಆ ಒಂದು ವಿಡಿಯೋ ಕೂಡ ನೀವು ನೋಡ್ಬೋದು. ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಕನ್ನಡದಲ್ಲಿ ಯೂಟ್ಯೂಬ್ ವೀಡಿಯೋಸ್ಗಳ ಬಗ್ಗೆ ಹೇಳೋರು ತುಂಬ ಕಡಿಮೆ ಜನ ಇದ್ದಾರೆ. ಅಂದರೆ ಏನೇನೇನೋ ಗೊತ್ತಿರೋದನ್ನ ಏನೇನೋ ಹೇಳ್ತಾರೆ, ಮತ್ತು ಎಲ್ಲರೂ ಹೇಳಿದ್ದನ್ನು ತೊಗೊಂಡು ಚಾನಲ್ ಕೆಟ್ಟೋಗುತ್ತೆ. ಸೊ ನಿಮ್ಮ ಒಂದು ಗುರಿ ಒಂದೇ ಇರಬೇಕು, 1,000 ಸಬ್ಸ್ಕ್ರೈಬರ್, 4,000 ವಾಚ್ ಅವರು, ಬಟ್ ಲೆಂತಿ ವೀಡಿಯೋಸು. ಇಷ್ಟನ್ನು ನೀವು ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಾ ಹೋಗಿ. ನೀವೇ ಒಂದು ದಿನ ನನಗೆ ಕಮೆಂಟಲ್ಲಿ ತಿಳಿಸ್ತೀರಾ, ನೀವು ಹೇಳಿದ ಪ್ರಕಾರ ನಾವು ವೀಡಿಯೋ ಮಾಡಿದ್ವಿ, ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದೆ ಅಂತೇಳಿ. ಸೊ ಯಾರೆಲ್ಲ ಚಾನಲ್ ಮಾಡಿದ್ದೀರಾ, ಮಾಡಬೇಕಂತಿದ್ರೋ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನೀವು ಬೇಗ ಬೇಗ ಯೂಟ್ಯೂಬಲ್ಲಿ ಅರ್ನ್ ಮಾಡೋ ಥರ ಆಗಲಿ, ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗಲಿ, ಸೊ ನಿಮಗೂ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗಲಿ ಅಂತ ಎಲ್ರಿಗೂ ಆ ದೇವರ ಹತ್ರ ಬೇಡ್ಕೊತೀನಿ. ಸೊ ಯಾರೆಲ್ಲ ಕೊನೆವರೆಗೂ ನಾನು ವಿಡಿಯೋ ನೋಡಿದಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.